ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಸಂಕಷ್ಟ ಜನರು ಅನುಭವಿಸುವಂತಾಗಿದೆ. ಜನಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಿದೆ. ಯಾಕಂತಂದ್ರೆ ಜನವಸತಿ ಪ್ರದೇಶಗಳೆಲ್ಲವೂ ಕೂಡ ಬಹುತೇಕ ನೀರಿನಿಂದ ಆವೃತವಾಗ್ಬಿಟ್ಟಿದೆ. ಉಡುಪಿ ತಾಲೂಕಿನಲ್ಲೂ ಕೂಡ ಧಾರಾಕಾರ ಮಳೆ. ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಜಲಾವೃತವಾಗಿದೆ. ಬೈಲಕೆರೆ ಸಮೀಪ ಮನೆಗಳಿಗೆ ನೆರೆ ನೀರು ನುಗ್ಗಿದೆ. ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿದೆ. ವೃದ್ಧರು, ಮಹಿಳೆಯರು ಹಾಗೆ ಒಂದು ಮಗುವನ್ನ ಕೂಡ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಕೃಷ್ಣಮಠ ಪಾರ್ಕಿಂಗ್ ಏರಿಯಾದ ಹೋಟೆಲ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಬ್ಬ ವ್ಯಕ್ತಿ ನಿಂತರೆ ಆಲ್ಮೋಸ್ಟ್ ಅರ್ಧ ದೇಹ ಮುಳುಗುವಷ್ಟು ನೀರು ನಿಂತ್ಕೊಂಡ್ಬಿಟ್ಟಿದೆ. ಜನರ ಮನೆ ಪ್ರದೇಶ ಇದು. ಇಂಥ ನೆರೆ ನೀರಿನ ನಡುವೆ ಅಲ್ಲಿ ಬದುಕೋದು ಕಷ್ಟ. ಹೀಗಾಗಿ ಮನೆಯಲ್ಲಿ ಇದ್ದ ವೃದ್ಧೆ, ಮಹಿಳೆ ಹಾಗೆ ಮಗುವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಅವರನ್ನ ಸದ್ಯಕ್ಕೆ ಉಡುಪಿಯ ಕೃಷ್ಣ ಮಠದ ಪಾರ್ಕಿಂಗ್ ಬಳಿ ಇರುವಂತಹ ಹೋಟೆಲ್ಗೆ ಶಿಫ್ಟ್ ಮಾಡಲಾಗಿದೆ. ನಿರಂತರವಾಗಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಮತ್ತೊಂದು ಕಡೆಯಲ್ಲಿ ನದಿ, ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿತಾ ಇದೆ. ಜನವಸತಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರೋದು ಸದ್ಯಕ್ಕೆ ನೀವು ಗಮನಿಸ್ತಾ ಇರುವ ದೃಶ್ಯ. ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಆ ಏರಿಯಾ. ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಸಂಕಷ್ಟ ಜನರು ಅನುಭವಿಸುವಂತಾಗಿದೆ. ಜನಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಿದೆ. ಯಾಕಂತಂದ್ರೆ ಜನವಸತಿ ಪ್ರದೇಶಗಳೆಲ್ಲವೂ ಕೂಡ ಬಹುತೇಕ ನೀರಿನಿಂದ ಆವೃತವಾಗ್ಬಿಟ್ಟಿದೆ. ಉಡುಪಿ ತಾಲೂಕಿನಲ್ಲೂ ಕೂಡ ಧಾರಾಕಾರ ಮಳೆ. ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಜಲಾವೃತವಾಗಿದೆ. ಬೈಲಕೆರೆ ಸಮೀಪ ಮನೆಗಳಿಗೆ ನೆರೆ ನೀರು ನುಗ್ಗಿದೆ. ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿದೆ. ವೃದ್ಧರು, ಮಹಿಳೆಯರು ಹಾಗೆ ಒಂದು ಮಗುವನ್ನ ಕೂಡ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಕೃಷ್ಣಮಠ ಪಾರ್ಕಿಂಗ್ ಏರಿಯಾದ ಹೋಟೆಲ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಬ್ಬ ವ್ಯಕ್ತಿ ನಿಂತರೆ ಆಲ್ಮೋಸ್ಟ್ ಅರ್ಧ ದೇಹ ಮುಳುಗುವಷ್ಟು ನೀರು ನಿಂತ್ಕೊಂಡ್ಬಿಟ್ಟಿದೆ. ಜನರ ಮನೆ ಪ್ರದೇಶ ಇದು. ಇಂಥ ನೆರೆ ನೀರಿನ ನಡುವೆ ಅಲ್ಲಿ ಬದುಕೋದು ಕಷ್ಟ. ಹೀಗಾಗಿ ಮನೆಯಲ್ಲಿ ಇದ್ದ ವೃದ್ಧೆ, ಮಹಿಳೆ ಹಾಗೆ ಮಗುವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಅವರನ್ನ ಸದ್ಯಕ್ಕೆ ಉಡುಪಿಯ ಕೃಷ್ಣ ಮಠದ ಪಾರ್ಕಿಂಗ್ ಬಳಿ ಇರುವಂತಹ ಹೋಟೆಲ್ಗೆ ಶಿಫ್ಟ್ ಮಾಡಲಾಗಿದೆ. ನಿರಂತರವಾಗಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಮತ್ತೊಂದು ಕಡೆಯಲ್ಲಿ ನದಿ, ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿತಾ ಇದೆ. ಜನವಸತಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರೋದು ಸದ್ಯಕ್ಕೆ ನೀವು ಗಮನಿಸ್ತಾ ಇರುವ ದೃಶ್ಯ. ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಆ ಏರಿಯಾ.